ಇನ್ನು ಗಡಿ ಜಿಲ್ಲೆ ಚಾಮರಾಜನಗರದಲ್ಲೂ ಕೂಡ ಅಚ್ಚರಿಯ ಆಲಿಕಲ್ಲು ಮಳೆ ಬಂದಿದೆ. ಇನ್ನು ಬಂದಿದ್ದು ಮಳೆಯ ಹನಿಗಳಲ್ಲ, ರಾಶಿ ರಾಶಿ ಆಲಿಕಲ್ಲು. ಸಾಕಷ್ಟು ಆ ಭಾಗದ ರೈತರು ಮಳೆ ಬರಲಿ ಅಂತ ಕಾಯ್ತಾ ಇದ್ರು. ಆದರೆ ಮಳೆ ಬರಲಿಲ್ಲ. ಮಳೆ ಜೊತೆಗೆ ಒಂದಿಷ್ಟು ರಾಶಿ ರಾಶಿ ಆಲಿಕಲ್ಲು ಬಂದಿದೆ. ಮಳೆಯೆಲ್ಲ ಅಲ್ಪ ಸ್ವಲ್ಪ ಬಂದಿದೆ. ಎಲ್ಲಿ ನೋಡಿದ್ರು ಕೂಡ ಆಲಿಕಲ್ಲುಗಳ ರಾಶಿ. ಆ ಭಾಗದ ಜನ ಈಗ ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಅಲ್ಲೂ ಕೂಡ ಸಾಕಷ್ಟು ರೈತರು ಬೆಳೆಗಳನ್ನು ಬೆಳೆದಿದ್ದಾರೆ. ಕಾಶ್ಮೀರದಂತೆ ಭಾಸವಾಗ್ತಿದೆ ಗಡಿ ಜಿಲ್ಲೆ ಚಾಮರಾಜನಗರ. ಇನ್ನು ರಸ್ತೆ ಸೇರಿದಂತೆ ಎತ್ತ ನೋಡಿದ್ರೂ ಕೂಡ ಆಲಿಕಲ್ಲುಗಳ ರಾಶಿ. ನೋಡಿ, ಧಾರವಾಡ ಬೆನ್ನಲ್ಲೇ ಚಾಮರಾಜನಗರದಲ್ಲೂ ಕೂಡ ಆಲಿಕಲ್ಲು ಬಂದಿದೆ. ಸಾಕಷ್ಟು ಆಲಿಕಲ್ಲಿನಿಂದ ಅಲ್ಲಿ ಬೆಳೆದಂತಹ ಬೆಳೆಗಳಿಗೆ ಸಾಕಷ್ಟು ಸಹಜವಾಗಿ ಹಾನಿಯಾಗಿರುತ್ತೆ. ಬಂದಿದ್ದು ಮಳೆಯ ಹನಿಗಳಲ್ಲ, ರಾಶಿ ರಾಶಿ ಆಲಿಕಲ್ಲು. ಅಂದರೆ ಜನಗಳಿಗೆ ಸಹಜವಾಗಿ ಈ ಸಂದರ್ಭದಲ್ಲಿ ಮಳೆ ಬಂದರೆ ಸಾಕು ಅಂತ ರೈತರು ಸೇರಿದಂತೆ ಸಿಟಿ ಮಂದಿ ಕೂಡ ಕಾಯ್ತಾ ಇದ್ರು. ಯಾಕಂದರೆ ಸಾಕಷ್ಟು ಕಾವು ಏರ್ಬಿಟ್ಟಿದೆ. ಅದ್ರ ಜೊತೆಗೆ ಒಂದು ಮಳೆ ಬಂದಿದ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ಒಂದಿಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ವರ್ಷದ ಮೊದಲ ವರ್ಷಧಾರೆ ನಿನ್ನೆಯಿಂದ ಪ್ರಾರಂಭ ಆಗಿಬಿಟ್ಟಿದೆ. ನಿನ್ನೆ ಈ ಹಾಸನ, ಚಿಕ್ಕಮಗಳೂರು ಆ ಭಾಗದಲ್ಲೆಲ್ಲ ಒಂದಿಷ್ಟು ಗುಡುಗು, ಸಿಡಿಲು, ಮಳೆ ಎಲ್ಲ ಬಂದಿದೆ. ಆಲಿಕಲ್ಲು ಕೂಡ ಬಿದ್ದಿದೆ ಹಾಸನದಲ್ಲಿ ನಿನ್ನೆ. ಅದ್ರ ಜೊತೆಗೆ ಧಾರವಾಡ, ಚಾಮರಾಜನಗರದಲ್ಲೂ ಕೂಡ ನೋಡಿ, ಎಲ್ಲಿ ನೋಡಿದ್ರು ಕೂಡ ಆಲಿಕಲ್ಲು ಸುರಿದಿದೆ. ಒಂದು ಸ್ವಲ್ಪ ಈಗ ನಮ್ಮ ಈ ಜಮ್ಮು ಕಾಶ್ಮೀರ ಗಡಿ ಭಾಗದಲ್ಲೆಲ್ಲ ಯಾವ ರೀತಿಯಾಗಿ ಸದಾ ಮಂಜಿನಿಂದ ಕೂಡಿರುತ್ತಲ್ಲ, ಅದೇ ರೀತಿಯಲ್ಲಿ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಈಗ ಕಾಣಿಸ್ತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನಾಯ್ಕ ಜನರನ್ನ ಮಾತಾಡಿಸಿದ್ದಾರೆ, ಒಂದು ಚಿಟ್ಚಾಟ್ ಮಾಡಿದ್ದಾರೆ. ಬನ್ನಿ ಏನೇನು ಜನ ಮಾತಾಡಿದ್ದಾರೆ ನೋಡ್ಕೊಂಬರೋಣ. ಜಿಲ್ಲೆನಲ್ಲಿ ಇವತ್ತು ಬಿದ್ದಂಥ ಆಲಿಕಲ್ ಮಳೆಗೆ ನಿಜಕ್ಕೂ ಕೂಡ ಚಾಮರಾಜನಗರ ಜಿಲ್ಲೆ ತತ್ತರಿಸಿದೆ ಅಂದರೆ ತಪ್ಪಾಗಲಾರದು. ಎಂದು ಕಂಡರಿಯದಂಥ ಅಷ್ಟು ಒಂದು ಆಲಿಕಲ್ನ ಮಳೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಿದ್ದಿದೆ. ಚಾಮರಾಜನಗರ ಜಿಲ್ಲೆಯ ಏನು ವೀರನಪುರ ಇರ್ಬೋದು, ಮತ್ತು ಇಲ್ಲಿ ಏನೋ ವೀರನಪುರ ಸೇರಿದಂತೆ ಸಾಕಷ್ಟು ಗ್ರಾಮಗಳಲ್ಲಿ ನೋಡ್ತಾ ಇದ್ದೀವಿ ನಾವು ರಾಶಿ ರಾಶಿಯ ಈ ಒಂದು ಆಲಿಕಲ್ಲು. ಮಳೆ ಬಿದ್ದು 2 ಗಂಟೆ ಆದರೂ ಕರಗದೇನೆ ಈ ಥರ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ ನಾವು. ಹಾಗೆಯೇ ನಾವು ಹೇಳಬೇಕು ಅಂತಂದರೆ ಸಾಕಷ್ಟು ಗ್ರಾಮದ ಎಲ್ಲ ಬೀದಿಗಳಲ್ಲೂ ಸಹ ಈ ರೀತಿಯೇ ಒಂದು ಇದು ಕಾಣ್ತಾ ಇದೆ. ಅಂದರೆ ಆ ಮಟ್ಟದ ಒಂದು ಆಲಿಕಲ್ಲು ಬಿದ್ದಿರತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆಯಲ್ಲಿ. ಈ ನಾವು ನೋಡಿದ್ರೆ ಗ್ರಾಮದ ಪ್ರತಿ ಒಂದೊಂದು ಬೀದಿಗಳಲ್ಲೂ ಸಹ ಸಾಕಷ್ಟು ಒಂದು ಇದು ಬಿದ್ದಿದೆ, ಆಲಿಕಲ್ಲು ಬಿದ್ದಿದೆ ಅಂತ ಹೇಳ್ಬೋದಾಗಿದೆ. ಈ ಭಾರಿ ಮಳೆಗೆ ನಿಜಕ್ಕೂ ಕೂಡ ಜನ ತತ್ತರಿಸಿದ್ದಾರೆ. ಏನು ಅಂತಂತಂದರೆ ನಾವು ಆ ಗ್ರಾಮದಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಕಡೆ ಇದಾಗಿದೆ. ಈಗ ನಾವು ಗ್ರಾಮಸ್ಥರನ್ನ ಮಾತಾಡ್ಸಿ ನೋಡೋಣ, ಇದರಿಂದ ಏನೇನಾಗಿದೆ, ಯಾವ ಮಟ್ಟಿಗೆ ಬಿದ್ದಿದೆ, ಮತ್ತು ಇಲ್ಲಿ ಈ ಥರದ್ದು ಮಳೆನ ನೋಡಿದ್ರೆ ಇವರು ಏನೋ ಅಂತ ತಿಳ್ಕೊಳ್ಳೋಣ. ಏನೇನು ಯಾವ ಥರ ಆಯ್ತು ಬಿತ್ತು ಮಳೆ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಯಿತು, ಏನು? ಒಂದು 3:30ಗೆ ಸ್ಟಾರ್ಟ್ ಆಯಿತು ಮಳೆ ಸ್ಟಾರ್ಟ್ ಆದಾಗ ಫಸ್ಟ್ ಆನೆಕಲ್ಲು ಜೋರಾದಾಗ ಪುನಃ ಮಾಮೂಲಿ ಹಿಂದ್ಗಡೆಯಿಂದ ಮಳೆ ಬಂತು. ಆ ಆನೆಕಲ್ಲೇ ಜಾಸ್ತಿಯಾಗಿ ಮನೆಗಳೆಲ್ಲ ಸೋಲಾರ್ ಇರ್ತಕ್ಕಂಥದ್ದನ್ನೆಲ್ಲ ಧೂಳಿಪಟ ಮಾಡಿ, ಮತ್ತು ಮನೆ ತಗಡುಗಳು, ಸೀಟ್ಗಳೆಲ್ಲ ಎತ್ತಿ ಬೀಸಾಕಿ ಗಾಳಿ ಕೂಡ, ಮತ್ತು ರೈತರುಗಳಿಗೂ ಕೂಡ ಭಾಳ ತೊಂದರೆ ಆಗಿದೆ. ಮನೆಯವ್ರಿಗೂ ಕೂಡ ಮಳೆ ನಿಮ್ಗೆ ಯಾವಾಗ ನೋಡಿ ನಮ್ಮ ಜೀವಮಾನದಲ್ಲಿ ಯಾವಾಗಲೂ ನೋಡಿಲ್ಲ. ಇದೇ ಮೊದಲ ಬಾರಿ. ಇದೇ ಇಷ್ಟು ಆನೆಕಲ್ಲು ಬಿದ್ದದ್ದು ಈವಾಗಲೇ. ಆವಾಗಲಿಂದ ಕೂಡ ಆನೆಕಲ್ಲು ಬಿದ್ದಿಲ್ಲ. ಇದೇ ಮೊದಲನೇ ಬಾರಿ ನಾವು ನೋಡ್ತಾ ಇರೋದು. ಇದನ್ನು ನೋಡಿ ನಮಗೆ ಭಾಳ ತೊಂದರೆನೂ ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಯಾಕಂತಂದರೆ ನಾವು ಕಾಶ್ಮೀರಕ್ಕೆ ಹೋಗ್ಬೇಕು ನೋಡೋಕ್ಕಂತಂದರೆ ಹಣ ಖರ್ಚು ಮಾಡ್ಕೊಂಡು ಹೋಗ್ಬೇಕು. ಆದರೆ ನಮ್ಮೂರಲ್ಲಿ ಇವತ್ತು ಈ ಆನೆಕಲ್ಲನ್ನು ನೋಡ್ತಾ ಇದ್ದೀವಿ. ಆದರೆ ಹಾನಿಕರ ಆಗಿರೋದನ್ನ ಈ ಸರ್ಕಾರನೂ ಕೂಡ ನಮಗೆ ಭರಿಸ್ಬೇಕು ಅಂತ ಕೂಡ ಕೇಳ್ಕೊತಾ ಇದ್ದೀವಿ. ಯಾಕಂತಂದರೆ ಆಗಿರ್ತಕ್ಕಂಥ ನಷ್ಟವನ್ನು ಭರಿಸ್ಬೇಕು, ಸರ್ಕಾರನೇ ತುಂಬಬೇಕು ಇದಕ್ಕೆ ರೈತರುಗಳಿಗೆ ಅಂತ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಈಗ ಇನ್ನೊಬ್ರು ಇದ್ದಾರೆ ಮಹಿಳೆಯರು, ಈ ಆನೆಕಲ್ ಮಳೆ ಬಗ್ಗೆ ಅವ್ರು ಏನು ಹೇಳ್ತಾರೆ? ಈಗ ಈ ರೀತಿ ನೀವು ಯಾವತ್ತಾರು ಈ ಮಳೆ ಬಂದಿದ್ದು, ಆನೆಕಲ್ ಬಿದ್ದಿದ್ದನ್ನ ನೋಡಿದ್ರ? ಇಲ್ಲ ಸರ್, ಇವಾಗ ಏನೋ ಹುಟ್ಟುದಕ್ಕಂತ ನೋಡಿಲ್ಲ. ಇದೇ ಫಸ್ಟ್ ಸರಿ. ಇದು ತುಂಬಾ ನಷ್ಟ ಆಗ್ಬಿಟ್ಟಿದೆ. ನಮ್ಮದು ಈ ಟೊಮೊಟೊ ಬೆಳೆ ಮತ್ತು ಬಾಳೆಕಟ್ಟೆ ಎಲ್ಲ ಲಾಸ್ ಆಗ್ಬಿಟ್ಟಿದೆ. ತುಂಬ ಬೇಜಾರಾಗಂತ ಇದೆ. ಇದು ಒಂದು ಕಡೆ ಖುಷಿನೂ ಆಯ್ತದ, ಒಂದು ಕಡೆ ಮಳೆ ಹೋಯ್ತಲ್ಲ ಅಂತ ಒಂದು ಕಡೆ ಬೇಜಾರೂ ಆಗಿದೆ. ಏನಾಗ್ತದೆ ಅಂದರೆ ಇಲ್ಲಿ ಇವತ್ತಿನ ಸ್ಥಿತಿ ಹೇಗಿದೆ? ಯಾವ ಥರ ಇವತ್ತು ವಾತಾವರಣ ತುಂಬ ನಮ್ಗೆ ತೊಂದರೆ ಆಗ್ಬಿಟ್ಟಿದೆ. ಇವತ್ತು ಅಷ್ಟು ತೊಂದರೆ ಅಂದ್ರೆ ಜನಕ್ಕೆ ಇಷ್ಟು ಬಾಳೆಕಟ್ಟೆ, ಕಬ್ಬಿನ ಗದ್ದೆಗಳು ಅನ್ನೋದು ಕಮ್ಮಿ. ನಮ್ಮ ಹತ್ರ ಮೆಣಸಿ ಮಾತ್ರ ಕಪ್ಪಿಟ್ಟು ಖಾಲಿ ಆಗ್ಬಿಟ್ಟಿದೆ. ಟಮಾಟ, ಮೆಣಸು, ಬದನೆ ಎಲ್ಲ ಅನಾಹುತ ಆಗ್ಬಿಟ್ಟಿದೆ. ಈ ಮಳೆ ನಾವು ಯಾವ ಕಾಲದಲ್ಲಿ ನೋಡೇ ಇಲ್ಲ. ಈ ಸುಮಾರು ಕಾಲದಲ್ಲಿ ನಮ್ಮ ತಾತ ನೋಡಿದ್ರೆ ಆ ಕಾಲದಲ್ಲಿ ಇತ್ತೇನ, ಇವಾಗ ಮಾತ್ರ ಇದು ಇಲ್ಲವೇ ಇಲ್ಲ.
ಒಟ್ಟಾರೆ ಏನು ಈ ಒಂದು ಆಲೆಕಲ್ಲಿನ ಮಳೆಗೆ ತತ್ತರಿಸಿರ್ತಕ್ಕಂಥ ಜನರ ಒಂದು ಒತ್ತಾಯ ಏನಂತಂದರೆ ಒಂದು ಕಡೆ ಖುಷಿ ಪಟ್ಟರು ಕೂಡ ಈ ಒಂದು ಭಾರಿ ಪ್ರಮಾಣದಲ್ಲಿ ಬಿದ್ದ ಆನೆಕಲ್ಲಿಂದ ನಿಜಕ್ಕೂ ಕೂಡ ನಮ್ಮ ಸಾಕಷ್ಟು ಬೆಳೆಗಳು ನಾಶವಾಗ್ತಾ ಇದ್ದಾವೆ. ಇದಕ್ಕೆ ಸರ್ಕಾರ ಒತ್ತು ಕೊಡಬೇಕು ಮತ್ತು ನಿಜಕ್ಕೂ ಕೂಡ ಇದಕ್ಕೆ ಸರ್ಕಾರ ಸ್ಪಂದಿಸಬೇಕಾಗಿದೆ. ಈ ರೀತಿ ಒಂದು ವಾತಾವರಣಕ್ಕೆ ತಕ್ಕಂತೆ ಅವರು ಬಂದು ಇಲ್ಲಿ ವಿಸಿಟ್ ಮಾಡಿ ಅವ್ರಿಗೆ ಏನು ಪರಿಹಾರವನ್ನು ಕೊಡಬೇಕು ಅಂತ ಒಂದು ಕೆಲಸವನ್ನು ಸರ್ಕಾರ ಆಗಲಿ ಅಧಿಕಾರಿಗಳಾಗಲಿ ಮಾಡಬೇಕಾಗಿದೆ. ಚಾಮರಾಜನಗರದಿಂದ ಶ್ರೀನಿವಾಸ ನಾಯ್ಕ್, ಪವರ್ ಟಿವಿ.